ಕೊಡ್ರಿ ಸರ್. ಹೌದು ಹೌದು ಅಡ್ಡ ಹಾಕಿದ್ದಾರೆ. ಕೆಲವು ನೋಡ್ಕೋಬಹುದು, ಬಟ್ ಯಾವ್ದೋ ಒಂದು ರಿಮೋಟ್ ಕಡೆ ಇದ್ರೆ ಬೇಕಾದ್ರೆ ಕ್ಯಾನ್ ಲುಕ್. ಯಾಕಂದ್ರೆ ಎಲ್ಲಾ ಕಡೆ ನಾವು ECG ಮಾಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ECG ಮಾಡಲಿಕ್ಕೆ ನನಗೂ ಗೊತ್ತಿಲ್ಲ. ECG ಏನು ಯಾಕಾಗೋದಿಲ್ಲ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕು. ಅದು ECG ಒಂದು ಹೇಳ್ತದೆ, ನಾವು ಚಿಕಿತ್ಸೆ ಕೊಟ್ರೆ ಹೆಚ್ಚು ಕಮ್ಮಿ ಆದ್ರೆ ECG ರೀಡ್ ಮಾಡ್ಲಿಕ್ಕೆ ಒಂದು ನೋಡ್ಬೇಕಾಗ್ತದೆ. ಅದನ್ನ ತಜ್ಞರು ನೋಡ್ಬಿಟ್ಟು ತೀರ್ಮಾನ ಮಾಡ್ಬೇಕು. ಈ ಕೆನಾಟ್ ಸಿಂಪ್ಲಿ ಏನೋ ಹೇಳ್ಬಿಟ್ಟು ಆಮೇಲೆ ಗಾಬರಿ ಅದೆಲ್ಲ ಮಾಡಕ್ ಆಗೋದಿಲ್ಲ. ಸೊ ದಟ್ ಇಸ್ ನಾಟ್ ಪಾಸಿಟಿವ್ ಯೋಜನೆ ಇದೆ. ಈಗ 82 ಆಸ್ಪತ್ರೆಗಳಲ್ಲಿದೆ. ಎಕ್ಸ್ಪೆಂಡೆಡ್ ಟು ಆಲ್ ತಾಲೂಕು ಹಾಸ್ಪಿಟಲ್ಸ್. ಅಂಡ್ ಮುಂದೆ ನೋಡೋಣ CH ನೋಡೋಣ. ಅದು ಎನೇಬಲ್ಡ್ ಇದೆ. ಎವ್ರಿ ECG ವಿಲ್ ಬಿ ಚೆಕ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಒಂದು ಸಿಸ್ಟಮ್ ಇದೆ. ಏನಾದ್ರೂ ಅದರಲ್ಲಿ ಸಂಶಯ ಬಂದ್ರೆ ಇಮಿಡಿಯೇಟ್ಲಿ ಇಟ್ಸ್ ರೆಫರ್ ಟು ಸ್ಪೆಷಲಿಸ್ಟ್. ಸ್ಪೆಷಲಿಸ್ಟ್ ವಿಲ್ ಲುಕ್ ಎಟ್ ದ ECG. ಅದ್ ನೋಡ್ಕೊಂಡು ದೆನ್ ದೇ ವಿಲ್ ಪ್ರಿಸ್ಕ್ರೈಬ್. ಸೊ ಆ ತರ ಮಾಡ್ತಾ ಇದ್ದೀವಿ. ಈಗ ಪುನೀತ್ ರಾಜ್ಕುಮಾರ್ ಯೋಜನೆ ಬಗ್ಗೆ ತಾವು ಹೇಳಿದ್ರಿ. ಹಾಗೆ ಹರೀಶ್ ಎಲ್ಲ ಕೊಟ್ರೆ ಅಲ್ಲಿ ಎಲ್ಲ ಮೆಡಿಸಿನ್, ಪ್ರಥಮ ಚಿಕಿತ್ಸೆ ಬೇಕಾಗುವಂತ ಮೆಡಿಸಿನ್ಗಳು ಮತ್ತೆ ಆನ್ಲೈನ್ ಮುಖಾಂತರ ಡಾಕ್ಟರ್ಗಳನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮ್ಗೆ ಎಲ್ಲರೂ ಒಂದಷ್ಟು ಜಾಗ ಮತ್ತೆ ಇಂಟರ್ನೆಟ್ ಫೆಸಿಲಿಟೀಸ್ ಕೊಟ್ರೆ ಅಲ್ಲಿ ನಾವೇ ಇಬ್ಬರು ನರ್ಸ್ಗಳನ್ನ ಇಟ್ಬಿಟ್ಟು ಆ ಫೆಸಿಲಿಟಿ ಪ್ರಪೋಸಲ್ ಕೂಡ ಕೇಳಿ ನಿಮ್ಮ ಸಹಾಯ ಅವರಿಗೆ. ಜಾಗ ಅಂತ ಹೇಳಿದ್ರೆ ಅವರಿಗೆ ನಾನು ಯಾವ್ದು ಹೇಳಿ ಅದು ದಿಗ್ಗಿ ಜೋಯಿಡಾ ತಾಲೂಕು ಸರ್. ಭಾರತದಲ್ಲಿ ಅತ್ಯಂತ ಹಿಂದುಳಿದಿರೋ ತಾಲೂಕು ಸರ್. ಕಡಿಮೆ 84% ಕಾಡಿದೆ ಕರ್ನಾಟಕದಲ್ಲಿ. ಹೇಳ್ಬೇಡಿ ಹಿಂದುಳಿದ ತಾಲೂಕು ಅಂತ ಹೇಳ್ಬೇಡಿ. ಅಲ್ಲಿ ಕಾಡು ಪ್ರದೇಶ ಹೆಚ್ಚಿರೋದು ತಾಲೂಕು ಅಂತ ಹೇಳಿ. ಆಸ್ಪತ್ರೆ ತುಂಬಾ ಚೆನ್ನಾಗಿದೆ, ಡಾಕ್ಟರ್ಗಳಿಲ್ಲ ಸರ್. ಇನ್ನೊಂದು ಸರ್ ಜೋಡಾದಲ್ಲಿ ಸರ್ 108 ಆಂಬುಲೆನ್ಸ್ ಹೊಂದಿದೆ ಸರ್. ಜೋಡಾದಲ್ಲಿ ಒಂದು 108 ಆಂಬುಲೆನ್ಸ್ ಇದೆ ಸರ್. ಒಂದು ವರ್ಷದಿಂದ ಯಾವುದೇ ಕಾರ್ಯ ಮಾಡ್ತಾರೆ ಟೋಟಲಿ ಸ್ಥಗಿತಾಗಿಬಿಟ್ಟಿದೆ ಸರ್ ಜೋಡಾದಲ್ಲಿ. ನಮಸ್ಕಾರ. ಇದುವರೆಗೂ ಕೂಡ ಸ್ಪಷ್ಟವಾಗಿ ಇದು ನಡೆದಿಲ್ಲ ಅಂತ ಹೇಳಿಲ್ಲ. ಹೇಳಬೇಕು, ಇಲ್ಲ ನಡೆದಿಲ್ಲ ಅಂತ ಹೇಳಿ. ಅದು ನಡೆದಿದೆ ಅನ್ನೋದ್ರು ಹೇಳಬೇಕು. ಅದು ಎಷ್ಟು ವಿಮಾನಗಳು ನಮ್ದು ಆ ಒಂದು ಯುದ್ಧದಲ್ಲಿ ಇದಾಯ್ತು, ಏನು ನಾಶ ಆಯ್ತು ಅಂತ ಹೇಳ್ಬೇಕು. ನಿಜಾಂಶ ಹೇಳಿ ನಮ್ಗಷ್ಟೇ. ನೋಡಿ, ನಮ್ಮ ದೇಶ, ನಾವೆಲ್ಲ ದೇಶದ ವಿಷಯ ಬಂದಾಗ ನಾವೆಲ್ಲ ಒಂದೇನೆ. ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಇದೆಯಲ್ಲಪ್ಪ, ಇಲ್ಲಿಗೆ ಬರಬೇಕು. ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಇದು ಜಿಲ್ಲಾ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಸಹಿತ ಇಲ್ಲ. ಇಂಪ್ರೂವ್ ಮಾಡೋದಕ್ಕೆ ಹೇಳೋಣ ಅಷ್ಟೇ. ಇಂಪ್ರೂವ್ ಮಾಡಿ ಬಂದ್ಬಿಟ್ಟು ನೀವು ಹೊಸ ಆಸ್ಪತ್ರೆ ಕಟ್ಟಿ ಅಂತ ಹೇಳಿದ್ರೆ ನೀವು ಹಾಸ್ಪಿಟಲ್ ಕಟ್ಟೋದಕ್ಕೆ ಎಷ್ಟು ಕೋಟಿ ಬೇಕು? 1,000 ಕೋಟಿ ರೂಪಾಯಿ ಬೇಕು. ನಮ್ಮಲ್ಲಿದ್ರೆ ಜಿಲ್ಲಾ ಇಂಪ್ರೂವ್ ದ ಹಾಸ್ಪಿಟಲ್. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನ ಏನಿದೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಅದನ್ನ ಇಂಪ್ರೂವ್ ಮಾಡೋದಕ್ಕೆ ಹೇಳಿ. ಈಗ ಆಲ್ರೆಡಿ ದುಡ್ಡೆಲ್ಲ ಕೊಟ್ಟಿದ್ದಾರೆ. ಹೆಚ್ಚು ಮಿನಿಸ್ಟರ್ ಕೂಡ ಬಂದಿದ್ರ ಇಲ್ಲಿಗೆ, ಶರಣ್ ಪ್ರಕಾಶ್ ಅವರು. ಫಸ್ಟ್ ಈಗ ಇಲ್ಲಿ ಇರುವಂತ ಕಾರ್ಡಿಯಾಲಜಿ ಇದೆಯಲ್ಲ, ಆಂಕಾಲಜಿ ಇದೆಯಲ್ಲ, ಹೊಸ ಹಾಸ್ಪಿಟಲ್ ಇದೆ. ಸೊ ಅದೆಲ್ಲ ಸ್ವಲ್ಪ ನಿಮ್ಗೆ ಐ ಥಿಂಕ್ HR ಬೇಕಾಗ್ಬೋದಿಲ್ಲ. ಹೌದು. ಮೇನ್ ಇಲ್ಲಿ ಯಾರು ಕೂಡ ಬರೋದಕ್ಕೆ ಇಷ್ಟಪಡಲ್ಲ. ಅದೊಂದಿದೆ. ಕಾಂಟ್ಯಾಕ್ಟ್ ಮೇಲೆ ಕೂಡ ಯಾರು ಇಲ್ಲಿ ಬರೋದಿಲ್ಲ. ರೆಗ್ಯುಲರ್ ಕೂಡ 18-90 times walk-ins करते sir. We don't have even single BD. ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಈವನ್ ಜನರಲ್ ಮೆಡಿಸಿನ್ we are facing a deficiency. ಇದ್ದಾರೆ, ಅವ್ರಿಗೆಲ್ಲ ಪೋಸ್ಟ್ ಮಾಡ್ತೀವಿ. We will give them to medical. ನಮಗೆ we don't have super specialist medical education ಕೊಡ್ತೀವಿ. But in Karwar we have only ಅಂದ್ರೆ ವೈದ್ಯರು 262 ಇರಬೇಕಾಗಿತ್ತು, 131 ಇದ್ದಾರೆ. ಅದೇ ಬರ್ತಾ ಇದೆ. ಆಮೇಲೆ ಬಿ ಗುಂಪಿನ ಅಧಿಕಾರಿಗಳು 599 ಇರಬೇಕಾಗಿತ್ತು, 759 ಇದ್ದಾರೆ. ಸಿ ಗ್ರೂಪ್ ಎಲ್ಲ ಹಿಡಿದು, ಆಮೇಲೆ ಹೊರಗುತ್ತಿಗೆದಾರರೆಲ್ಲ ಹಿಡಿದು 1042 ಜನ ಇರಬೇಕಾದಲ್ಲಿ 1135 ಜನ. ಈ ಒಂದು ವ್ಯವಸ್ಥೆಯಲ್ಲಿ ಅವ್ರು ಹೇಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ಡಾಕ್ಟರ್ ಅವರು ಪರ್ಮನೆಂಟ್ ಆಗಿ ಡೆಪ್ಯುಟೇಷನ್ ತಗೊಂಡು ಹೋಗಿದ್ದಾರೆ. ಅಲ್ಲಿ ಪೋಸ್ಟ್ ವ್ಯಾಕೆಂಟ್ ತೋರಿಸ್ತಾ ಇಲ್ಲ, ಕೇಸ್ ಬರ್ತವೆ. ಆಮೇಲೆ ಸಮುದ್ರದಲ್ಲಿ ಮುಳುಗಿದಂತ ಕೇಸ್ ಬರ್ತವೆ. ಅಲ್ಲಿ ಡಾಕ್ಟರ್ ಬೇಕೇ ಬೇಕಾಗ್ತದೆ. ಗಾಂಜಾ ಸೇವನೆ ಮಾಡದಂತವರಿಗೆ ಹಿಡ್ಕೊಂಡು ಬಂದಾಗ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿಕೊಂಡು ಅವರಿಗೆಲ್ಲ ಗೋಕರ್ಣದಲ್ಲಿ ಬಹಳಷ್ಟು ಬಂದಿದೆ ಡ್ರಗ್ಸ್ ಬರ್ತವೆ. ಆಮೇಲೆ ಹೊಡೆದಾಟದ ಕೇಸ್ ಬರ್ತವೆ.
ನೀರಿನಲ್ಲಿ ಮುಳುಗಿ ಸತ್ತಂತ ಟೂರಿಸ್ಟ್ ಬರ್ತಾರೆ ಅಲ್ಲಿ ರಿವ್ಯೂ ಮಾಡ್ತೀರಾ? ಕೇಸ್ ಬಂದಿದ್ದಾವೆ ಸರ್. ಹಾ. ಒಂದು ಕೇಸ್ Okay. ಇಂಥವೆಲ್ಲ ಜೊಯ್ಡಾ ಪಾಯಿಂಟ್ಸ್ ಇದನ್ನ ಮಾಡಿದ್ದಾರೆ ಸರ್. ಹಾ. ಅದನ್ನ ನಾವು KHSRDP ಅವರಿಗೆ ಕೊಟ್ಟಿದ್ದೀವಿ. 15 days ಟೈಮ್ ತಗೊಂಡಿದ್ದಾರೆ ಸರ್. ಅದನ್ನೆಲ್ಲ ರೆಕ್ಟಿಫೈ ಮಾಡಿದ್ಮೇಲೆ ನಾವು ಹ್ಯಾಂಡ್ ಓವರ್ ತಗೊಂಡು ಇಮಿಡಿಯೇಟ್ Sir, at least some time. ಡೂಯಿಂಗ್ Yeah. ಈಗ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿ ಸ್ವಲ್ಪ ರೆಕ್ಟಿಫಿಕೇಶನ್ ಕೊಟ್ಟಿದ್ದಾರೆ. Correct, sir. Maybe in 1 month and they have asked time for clarifying their ಹೌದು. making those so definitions. maybe after a month they will start shifting procedures. Huh? That would be great, sir. Okay. Sir, second is ಹೌದು ಕರೆಕ್ಟ್. ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಶುರು ಮಾಡಿ ಎಲ್ಲ ಸುಮಾರು ಈ ದಿನ ಆಗಮಿಸುತ್ತಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀಮಾನ್ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಈ ಸಭೆಯಲ್ಲಿ ಉಪಸ್ಥಿತರಿದ್ದ ಅವರು ಮಾನ್ಯ ಶ್ರೀನಿವಾಸ್ ಸರ್ ಅವರು ಸಭೆ DC ಸರ್ ಅವರು ಸ್ವಾಗತ ಕೊಡ್ತಾ ಇದ್ದೀನಿ. ಉತ್ತರ ಕನ್ನಡ ಜಿಲ್ಲಾ ನಾಗರಿಕ ಸಂಘ ಸಂಸ್ಥೆಗಳ ಒಕ್ಕೂಟ ಕಾರವಾರ ಸದಸ್ಯರು ಆಗಮಿಸಿದ್ದಾರೆ. ಅವರು ಸ್ವಾಗತ ಕೊಡ್ತಾ ಇದ್ದೇನೆ. ಮಾಧ್ಯಮದ ಮಿತ್ರರಿಗೆ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟ ಅಧಿಕಾರಿಗಳಿಗೆ ಕೊಡ್ತಾ ಇದ್ದೇನೆ. ಈಗ ಒಂದು ಅರ್ಧ ಗಂಟೆಲಿ ಮುಗಿಸ್ಕೋಬೇಕು ನಾವು, ಯಾಕಂತ ಹೇಳಿದ್ರೆ ನಾನು ಮಂಕಿಗೆ ಹೋಗ್ಬೇಕು. ಆಮೇಲೆ ಇವತ್ತು ಸಾಕಷ್ಟು ಉದ್ಯಮಗಳು ಬಂದಿದೆ. ಕೈಗಾ, ಸೀಬೋರ್ಡು, ನೌಕಾನೆಲೆ, IRB ಅಂತ ಅವೈಜ್ಞಾನಿಕ ಕಾಮಗಾರಿಯಿಂದ ಡೈಲಿ ಆಕ್ಸಿಡೆಂಟ್ ಆಗಿ ಸಾವಾಗ್ತಾ ಇದ್ದಾವೆ. ದಯವಿಟ್ಟು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ನೀವು ಬೆಂಗಳೂರು ಮೈಸೂರು ತರ ಈ ವರ್ಗಾವರ್ಗಿ ಮಾಡಬೇಡಿ. ಇವತ್ತು ನೀವು ಮಾಡಿರೋ ವರ್ಗಾವರ್ಗಿ ಅವೈಜ್ಞಾನಿಕ. ಯಾಕಂದ್ರೆ ಡಾಕ್ಟರ್ ಈಗ ನೀವು ದಯವಿಟ್ಟು ಮಾತಾಡಬೇಕಾದ್ರೆ ಸರಿಯಾದ ರೀತಿ ಮಾತಾಡಬೇಕು, ಆಯ್ತಾ? ನನ್ನ ರಿಕ್ವೆಸ್ಟ್ ಅವ್ರಿಗೆ ಒಂಥರ ಏನಂತಂದ್ರೆ ವರ್ಕ್ ಮಾಡ್ಲಿಕ್ಕೆ ತೊಂದರೆ ಆಗಿ ಸಾಕಷ್ಟು ಜನ ಇವತ್ತು ಅವ್ರು ರಿಪೋರ್ಟ್ ಆಗ್ತಿಲ್ಲ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ವರ್ಗಾವರ್ಗಿಯನ್ನ ಹಿಂತುಕೊಳ್ಕೊಳ್ಳಿ. ಮತ್ತೆ ಇಲ್ಲಿ ಏನಾಗಿದೆ ಇವತ್ತು ಮೇನ್ ಗೌರ್ಮೆಂಟ್ ಎಲ್ಲ ಆಸ್ಪತ್ರೆಗಳಲ್ಲಿ ಮಾಡ್ಬೇಕಾದ್ರೆ ಮತ್ತೆ ಈ ಜಿಲ್ಲೆಯಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಸಮಸ್ಯೆ ಇದು. ಖಂಡಿತ ಕಾಡು ಪ್ರದೇಶ, ಸ್ವಲ್ಪ ಸಂಪರ್ಕ ಕೊಡದೇ ಇರುವಂತ ಪ್ರದೇಶ, ಜನ ಬಡಲಿಕ್ಕೆ ಇಷ್ಟ ಪಡದೇ ಇರ್ತಕ್ಕಂಥ ಅದಕ್ಕೆ ಡಾಕ್ಟರ್ಗಳು ಬೇಕು, ಸಿಬ್ಬಂದಿ ಬೇಕು, ಅದನ್ನ ಹೇಳಿ. ವರ್ಗಾವಣೆ ನೀತಿ ತೆಗೆದಾಕಿ ಹೋಗ್ಬೇಡಿ, ಪಾಲಿಸಿ ನಾವು ಮಾಡ್ತೀವಿ. ಸಾಕಷ್ಟು ಜನ ಇವತ್ತು ಎಮರ್ಜೆನ್ಸಿ ಅಂತ ಹೇಳಿ ಒಂದು ಆಸ್ಪತ್ರೆಯಿಂದ ಏನಾಯ್ತು ರಿಪೀಟ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆನ ಆಮೇಲೆ ಒಂದು ಏರ್ ಆಂಬ್ಯುಲೆನ್ಸ್ ನಿಮ್ ಸರ್ಕಾರದಿಂದ ಕೊಡೋದಿದ್ರೆ ಏರ್ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿ. ಹಾಗೆ ಏನಿದೆ ಜಿಲ್ಲಾಡಳಿತಕ್ಕೆ ಒಂದು ಇಲ್ಲಿ ಯಾರು ಬಂದ್ರು ಇಲ್ಲಿ ಕೇಳೋರಿಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲಿ. ದಯವಿಟ್ಟು ಡಾಕ್ಟರ್ ವ್ಯವಸ್ಥೆ ಮಾಡಿ. existing ಡಾಕ್ಟರ್ ಇಲ್ಲಲ್ಲ, ಅದೇ ಡಾಕ್ಟರ್ ಇಲ್ಲ ಅಂತ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಡಾಕ್ಟರ್ ಇಲ್ಲ ಅಂತ ಹೇಳಿದ್ರೆ Sir, ಈಗ this present district hospital ಏನಿದೆ, it is about Pre-bidding ಫ್ರೀ ಬಿಡಲ್ ಇದೆ, ನನಗೆ ಗೊತ್ತಿರುವಾಗ MRI ಕೂಡ ಬರ್ತಾ ಇದೆ. in case treating doctor if it is emergency ಅಂದ್ರೆ ಮಾಡ್ತಾರೆ ಸರ್. ಅದರ್ವೈಸ್ RTI ಕೇಸ್ ಮತ್ತೆ ಸರ್ಜನ್ಸ್ ಇನ್ ಕೇಸ್ ಎಮರ್ಜೆನ್ಸಿ ಅಂದ್ರೆ ಇಮಿಡಿಯೇಟ್ ಸಿಟೀಸ್ ಮಾಡ್ತಾರೆ ಸರ್. ಅದರ್ವೈಸ್ ಅಪ್ರೂವಲ್ ಇಸ್ ರಿಕ್ವೈರ್ಡ್ ಫಾರ್ ಡೂಯಿಂಗ್. ಹೌದು, ಅಪ್ರೂವಲ್ ಫಾರ್ ಈಗ ಎಮರ್ಜೆನ್ಸಿ ಇದ್ದಾಗ ನೀವು ಹೇಳಿದಂಗೆ ಆ ಟೈಮಲ್ಲಿ CT ಮಾಡ್ತಾ ಇದೆ. ಸುಮ್ಮನೆ ಅದರಲ್ಲಿ ಬೇರೆ ಬೇರೆ ತರ ಆಗೋದು ಮಿಸ್ಯೂಸ್ ಆಗ್ತದೆ, ಅದೆಲ್ಲ ನಡೀತಾ ಇರೋದ್ರಿಂದಾನೇ ಒಂದು ಚೆಕ್ ಇಟ್ಟಿದ್ದಾರೆ. ಎಮರ್ಜೆನ್ಸಿ ಟೈಮಲ್ಲಿ ಮಾಡ್ತಾರೆ, ಇಲ್ಲದೆ ಹೋದ್ರ ಸಂದರ್ಭದಲ್ಲಿ ಅವರು ಆಥರೈಸೇಷನ್ ತಗೊಂಡು ಮಾಡಬೇಕು ಅಂತ ಇರೋದು. ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ತರ ಮಿಸ್ಯೂಸ್ ಆಗಿರುವಂತದ್ದು ಕೂಡ ಇದೆ. ಇದ್ದಾವೆ ಸರ್, ನಾ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಕ್ಯಾಶುಯಾಲಿಟಿಗೆ ಯಾವ ಪೇಷಂಟ್ ಬರ್ತಾರೆ ಮಾಡೋದಿಲ್ಲ ಸರ್, ಮಾಡೋದಿಲ್ಲ. RTI ಕೇಸಸ್ ಮತ್ತೆ ದೇ ಆರ್ ಅಲೌಡ್ ಎಮರ್ಜೆನ್ಸಿ ಕೇಸಸ್ ಮತ್ತೆ ಅವ್ರು ಹೇಳಿದಾಗೆ ಸರ್ ಈಗ ತಗೊಳ್ಳೋಕೆ ಪರ್ಮಿಷನ್ ಇದೆ. RTI ಕೇಸ್ ನಲ್ಲಿ ಒಪ್ಕೊಳ್ತೇನೆ, ನಮ್ಗೆ ಕಣ್ಣಿಗೆ ಕಾಣ್ತದೆ, ಬ್ಲೀಡಿಂಗ್ ಆಗ್ತಾ ಇದೆ, ಎಮರ್ಜೆನ್ಸಿ ಮಾಡಬೇಕು ಅಂತ ಹೇಳಿದ್ರೆ ಮಾಡಬಹುದು ಸರ್. ನೀವು ಯು ಕ್ಯಾನಾಟ್ ಬಿಕಮ್ ಎವ್ರಿಬಡಿ ನೋ. ಅಲ್ಲ ಸರ್, ಓಕೆ, ದಯವಿಟ್ಟು ಹೇಳಿ ಒಂದು ನಿಮಿಷ. ನೀವು ತಪ್ಪು ಹುಡುಕೋದ್ರಲ್ಲಿ ಇರ್ತದೆ ಕರೆಕ್ಟ್, ಬಟ್ ಏನಂತಂದ್ರೆ ಡಾಕ್ಟರ್ ಶುಡ್ ಸರ್ಟಿಫೈ ದಟ್ ದಿಸ್ ಇಸ್ ಎಮರ್ಜೆನ್ಸಿ ಅಂಡ್ ತಗೋಬೇಕು ಅಂತ ದೇ ವಿಲ್ ಡು.
ಸರ್ ಒಂದು ನಿಮಿಷ. You cannot become the doctor and say this is emergency. ಅಲ್ಲ, ನಾನು- Okay, next ಹೋಗಿ. But it is allowed. Emergency cases ಅಲ್ಲಿ ನೇರವಾಗಿ ಸಿಟಿ ರೋಡ್ allowed ಇದೆ. ನನ್ನ ಅನುಭವಕ್ಕೆ ಬಂದಂತ ಘಟನೆಗಳನ್ನ ಅನುಭವದ ನೀವು ಇನ್ನೂ 25 ವರ್ಷ ಇದ್ದೀರಾ, ನಿಮ್ಗೆ 108 ಅನುಭವ ಇರ್ತದೆ. ನಾನು ಒಂದ್ ಕಡೆ ಇದ್ರೆ 108 ಅನುಭವ ನಮಗೂ ಆಗ್ತದೆ. ಅಪೆಂಡಿಕ್ಸ್ ಹೊಟ್ಟೆ ಒಳಗೆ ಹೊಡೆದಿದ್ರೆ ಅದು ಹೊರಗಡೆ ಎಮರ್ಜೆನ್ಸಿ ಅಂತ ಹೇಳಿ ಹೇಗೆ ಡಾಕ್ಟರ್ ಶುಡ್ ಸರ್ಟಿಫೈ. Are you the doctor? ಅದಕ್ಕೆ ಅವರು ಎಮರ್ಜೆನ್ಸಿ ಅಂತ ಬಂದ್ರು ಮಾಡಿಲ್ಲ ಇರ್ಬೇಕು, ಇದು emergency ಅಂತ. ಮಾಡಿಲ್ಲ ಸರ್, ಮಾಡಿಲ್ಲ ಅಂತ ಹೇಳಿ ಯಾವ ಕೇಸ್ ಆತರ ಆಗಿದ್ಯಾ? ಅವ್ರ ಗಮನ ತಂದಿದ್ದೀರಾ ನಾನು ನೀವು? ಪರ್ಟಿಕ್ಯುಲರ್ ಆಗಿ ನಾನು ಕೊಡ್ತೇನೆ ಮೇಡಮ್, ಹೆಸರು ಸಮೇತ ಕೊಡ್ತೇನೆ. ಯಾವಾಗ ಆಗುತ್ತೆ ಅವಾಗಲೇ ಕೊಡ್ಬೇಕು ನೀವು. ಇವಾಗ ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಆಗಿದೆ ಸರ್, ಈ ಸದ್ಯ ಒಂದು ತಿಂಗಳಿಂದ ಆಗಿದೆ. ಆಯ್ತು, ಅವತ್ತೇ ಕೊಡ್ಬೇಕು. ನೋಡಿ ಈ ತರ ಬಂದಿದ್ರು ಪೇಷಂಟ್ ಮಾಡ್ಲಿಲ್ಲ ಅಂತ ಅವತ್ತೇ ರೈಟಿಂಗ್ ಅಲ್ಲೇ ಕೊಡ್ಬೇಕು ನೀವು. ಕೂಡಲೇ ಈ ತರ ಹೇಳ್ಬಿಟ್ರೆ ಆಗೋದಿಲ್ಲ. ನಾನು ಹೇಳ್ತಾನೆ ಇದ್ದೇನೆ ಸರ್. ಬಿಕಾಸ್ ದೇರ್ ಇಸ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್. ಓಕೆ ಸರ್, ಈಗ ತಾವು ಹೇಳಿದ್ರಲ್ಲ ನಾವು ನೋಡಿದೀವಿ ಇವೆಲ್ಲ MRI ಇದ್ರಲ್ಲೂ ಕೂಡ ನೀವು ಅದನ್ನ ಹೇಳ್ಬೇಕು. ಯಾವ ರೀತಿಯಾಗಿ ಮಿಸ್ಯೂಸ್ ಮಾಡ್ತಾ ಇದಾರೆ ಅದು ಬಂದಾಗ ಮಾಡ್ಲಿಲ್ಲ ಅಂತ ಹೌದು ಸರ್, ಅವ್ರ ಗಮನಕ್ಕೆ ತಂದ್ರ ನೀವು. ಮತ್ತೆ ಅಪೆಂಡಿಕ್ಸ್ ಆಗಿ ಬಂದು ಇದಾಗಿ ನನ್ನ ಗಮನಕ್ಕೆ ಬಂದಿಲ್ಲ. ನಾವು ಒಂದು ಅರ್ಜಿ ಮಾಡಿದ್ದೆ. ಅದರ ಫಲವಾಗಿ ತಾವು ಒಂದು ವಾರದ ಒಳಗೆ ವಿಸಿಟ್ ಮಾಡಿ ನಮಗೆ ಇಲ್ಲಿ ಒಂದು ಕಾಲಾವಕಾಶ ಕೊಟ್ಟಿದ್ರೆ ಅದಕ್ಕೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದ ಮತ್ತು ಸ್ವಾಗತ ಸಮಯದ ಅಭಾವ ಇದೆ ಅಂತ ಹೇಳಿ. ಒಂದನೇದಾಗಿ ನಮಗೆ ಇದು ಕರ್ನಾಟಕದ ಗಡಿ ಭಾಗ, ಉತ್ತರ ಕನ್ನಡ ಜಿಲ್ಲೆ, ಅದರಲ್ಲೂ ಸಹಿತ ಒಂದು 70% ನಮ್ಮ ಅರಣ್ಯ ಇದೆ. ಇದ್ದ 30%ನಲ್ಲೂ ಎಲ್ಲ ಭೂಮಿಗಳು ವಿವಿಧ ಯೋಜನೆಗಳಿಗೆ ತ್ಯಾಗ ಮಾಡಿದ ಜಿಲ್ಲೆ ಇದು. ಒಂದು ಕಡೆ ಕಡಲು, ಒಂದು ಕಡೆ ಬೆಟ್ಟಗುಡ್ಡಗಳು. ಅದರ ಮಧ್ಯದಲ್ಲಿ ನಮಗೆ ಆಸ್ಪತ್ರೆಯ ಈ ವೈದ್ಯಕೀಯ ಸೇವೆಗಳ ಕೊರತೆ ಬಹಳ ಇದೆ. ಬಹಳ ಅನೇಕ ವರ್ಷಗಳ ಹೋರಾಟದ ನಂತರ ನಮಗೆ ಮೆಡಿಕಲ್ ಕಾಲೇಜು ಆಗಿತ್ತು. ಅದು ಕಳೆದ 2012-13ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ಅದನ್ನು ಮಂಜೂರು ಮಾಡಿ ನಾವು ಖುಷಿ ಪಟ್ಟಿದ್ವಿ. ಕರಾವಳಿ ಜಿಲ್ಲೆಗೆ, ಕರ್ನಾಟಕದ ಕರಾವಳಿ ಜಿಲ್ಲೆಗೆ ಇರುವಂಥ ಏಕೈಕ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂದರೆ ಕಾರವಾರ. ಕಾರವಾರದಲ್ಲಿ ಮೆಡಿಕಲ್ ಕಾಲೇಜೇನೋ ಆಯಿತು, ಆದರೆ ಅಲ್ಲಿ ಯಾವುದೋ ವೈದ್ಯರ ಕೊರತೆ ಇದೆ, ತಜ್ಞ ವೈದ್ಯರ ಕೊರತೆ ಇದೆ. ಇದುವರೆಗೂ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿ ಕಟ್ಟಡಗಳಿದ್ದಾವೆ, ಯಂತ್ರೋಪಕರಣಗಳಿದ್ದಾವೆ, ಆದರೆ ಇದುವರೆಗೂ ಅಲ್ಲಿ ನಮಗೆ ಯಾವುದೇ ಒಂದು ಸವಲತ್ತುಗಳು ಸಿಗ್ತಾ ಇಲ್ಲ. ಒಂದು MRI ಮಾಡ್ಬೇಕಂತ ಹೇಳಿದ್ರು ಸಹಿತ ಜಿಲ್ಲಾ ಆಸ್ಪತ್ರೆಗೆ ಉಡುಪಿಗೆ ಹೋಗ್ಬೇಕಂತ ಆದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಜಿಲ್ಲಾ ಆಸ್ಪತ್ರೆ ವೆನ್ಲಾಕ್ ಏನಿದೆ ಮಂಗಳೂರಿನಲ್ಲಿ, ಆ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ಕ್ಯಾತ್ ಲ್ಯಾಬ್ ಓಪನ್ ಆಗ್ತಾ ಇದೆ, ಕ್ಯಾತ್ ಲ್ಯಾಬ್ ರೆಡಿಯಾಗಿದೆ, MRI ಇದೆ, ಎಲ್ಲ ವ್ಯವಸ್ಥೆಗಳಿದ್ದಾವೆ. ಮೆಡಿಕಲ್ ಕಾಲೇಜಿಂದ ನಾವು ರೆಫರ್ ಮಾಡಿಕೊಂಡು ಜಿಲ್ಲಾ ಆಸ್ಪತ್ರೆಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಅಲ್ಲಿ ವೈದ್ಯರ ಕೊರತೆನೂ ಇದೆ. ಆದರೂ ಅದು ವೈದ್ಯಕೀಯ ಸಚಿವರಿಗೆ ಬರೋದ್ರಿಂದ ಆಮೇಲೆ ನಮಗೆ ಇಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ, ಜಿಲ್ಲಾ ಆಸ್ಪತ್ರೆ ಮೊದಲಿತ್ತು, ಜಿಲ್ಲಾ ಆಸ್ಪತ್ರೆ ಇದ್ದಾಗ ತಮ್ಮ ಅಧೀನದಲ್ಲಿ ಬರ್ತಿತ್ತು. ಈಗ ಜಿಲ್ಲಾ ಆಸ್ಪತ್ರೆ ಮೆಡಿಕಲ್ ಕಾಲೇಜಿಗೆ ಮರ್ಜ್ ಆಗಿರೋದ್ರಿಂದ ಅಲ್ಲಿ ಯಾರು ಜಿಲ್ಲಾ ಆಸ್ಪತ್ರೆಗೆ ಸಂಬಂಧಪಟ್ಟ ವೈದ್ಯರು ಯಾರು ಇಲ್ಲ, ಬರೀ 3 ಜನ ಈಗಿದ್ದಾರೆ, ಎಲ್ಲರೂ ಟ್ರಾನ್ಸ್ಫರ್ ತಗೊಂಡು ಹೋಗಿದ್ದಾರೆ. ಜಿಲ್ಲಾ ಆಸ್ಪತ್ರೆ ನಮಗೆ ಪ್ರತ್ಯೇಕವಾಗಿ ಒಂದು ಜಿಲ್ಲಾ ಆಸ್ಪತ್ರೆ ಏನು ಅಲ್ಲಿ ಮರಿದಾಗಿತ್ತು ಅದನ್ನು ನಮಗೆ ವಾಪಸ್ಸಾಗಿ ಜಿಲ್ಲಾ ಆಸ್ಪತ್ರೆ ವೆನ್ಲಾಕ್ ಆಸ್ಪತ್ರೆಯ ಮಾದರಿಯಲ್ಲಿ ಇಲ್ಲಿ ಕೊಡಬೇಕಂತೇಳಿ ತಮ್ಮಲ್ಲಿ ಕಲ್ಪನೆಯ ವಿನಂತಿ ಇದೆ. ತಾಲೂಕು ಆಸ್ಪತ್ರೆ, ಮೊನ್ನೆ ನಾನು ಅಂಕೋಲ ಹೋಗಿದ್ದೆ ನಮ್ಮ ತಂದೆಯವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು. ಆಗ ನಾನು ಅಲ್ಲಿ ಕ್ಯಾಶುಯಾಲಿಟಿ ನೋಡಿದೆ. ನಮ್ಮ ಮೆಡಿಕಲ್ ಕಾಲೇಜಿನಲ್ಲಿ ಇರುವುದಕ್ಕಿಂತ ಎಷ್ಟೋ ಒಳ್ಳೆಯ ಒಂದು ಕ್ಯಾಶುಯಾಲಿಟಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಿಂಗ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಭಟ್ಕಳದಲ್ಲಿ ಹೋದು ತಾಲೂಕು ಆಸ್ಪತ್ರೆ ಚೆನ್ನಾಗಿದೆ, ಇಲ್ಲಿ ತಾಲೂಕು ಆಸ್ಪತ್ರೆಗಳು ಎಲ್ಲ ಚೆನ್ನಾಗಿದ್ದಾವೆ, ಬಹಳ ಸುಸಜ್ಜಿತವಾಗಿ ಕ್ಲೀನಿಂಗ್ನೆಸ್ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ವೈದ್ಯರ ಕೊರತೆ ಇದೆ. 5 ವರ್ಷದಿಂದ ಅಲ್ಲಿ ಪ್ರಸೂತಿ ತಜ್ಞರು ಇಲ್ಲ, ಅಲ್ಲಿ ಸಮಸ್ಯೆ ಇದೆ. ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಆದರೆ ಈ ಒಂದು ವೈದ್ಯರ ಕೊರತೆ ಇದೆ. ಅದೆಲ್ಲ ಲೀಸ್ಟನ್ನು ನಾನು ಇದು ಮಾಡಿದ್ದೇನೆ. ಚರ್ಚೆ ಆಗ್ತದೆ ಈ ಟೈಮಲ್ಲಿ. ನೋಡಿ, CM ಅವ್ರದ್ದೇ ಪ್ರತ್ಯೇಕ ಪ್ರೋಗ್ರಾಮ್ಸ್ ಇರ್ತದೆ, DCM ಅವ್ರ ಪ್ರತ್ಯೇಕ ಪ್ರೋಗ್ರಾಮ್ಸ್ ಇರ್ತದೆ. ಎಲ್ಲ ಪ್ರೋಗ್ರಾಮ್ಸ್ ಇಬ್ಬರು ಒಟ್ಟಿಗೆ ಇರಬೇಕು ಅಂತ ಏನಲ್ಲ. CM ಅವರು ಶಾಸಕರನ್ನ ಕರೆದು 1 to 1 ಕೇಳ್ತಾರೆ. ಅದರಲ್ಲಿ ಸಮಸ್ಯೆ ಏನಿದೆ, CM ಅವರು ಎಲ್ಲ ಶಾಸಕರನ್ನ ಕರೆಸಿ ಏನಪ್ಪ ನಿಮ್ಮ ಜಿಲ್ಲೆಯಲ್ಲಿ ಏನಿದೆ, ಹೇಗೆ ನಡೀತಾ ಇದೆ, ಏನು ಸಮಸ್ಯೆಗಳಿದೆ ಕೇಳ್ತಾರೆ. ಅದರಲ್ಲಿ ನೀವು ಪ್ರತಿಯೊಂದರಲ್ಲೂ ಕೂಡ ನೀವು ತಪ್ಪನ್ನು ಹುಡುಕಕ್ಕೆ ಹೋದರೆ ಅದರಿಂದ ಏನು ತಪ್ಪು ಇಲ್ಲ, ಏನೂ ಇಲ್ಲ. ಸರ್, ತಪ್ಪಂದ್ರೆ ಸರ್ ನಿಮ್ಮ ಪಕ್ಷದ ಶಾಸಕರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ DCM DK ಶಿವಕುಮಾರ್ CM ಆಗ್ಬೇಕಂತ. ಆ ವಿಷಯ ಬೇರೆ, ಆ ವಿಷಯ ಮುಗಿದ ಅಧ್ಯಾಯ. ಆ ಟೈಮಲ್ಲಿ ಈ ರೀತಿ ಮಾಡ್ತಿದ್ರು. ಆ ವಿಷಯ ಬೇರೆ, ಈ ವಿಷಯ ಬೇರೆ. CM ಅವರು ಈಗ ಕ್ಯಾಬಿನೆಟ್ ಮೀಟಿಂಗ್ ಕರೆದ್ರೆ CM ಇದ್ರೆ ಸಾಕ್ತಾನೆ,
ಅಥವಾ CM ಅವರು ಚೀಫ್ ಮಿನಿಸ್ಟರ್ MLA ಕರೆದು ಕೂತು ಮಾತಾಡಿದಾಗ ನೀವು ಅದನ್ನ ಸ್ವಾಗತ ಮಾಡಬೇಕು. ಅಲ್ಲ, ಶಕ್ತಿ ಪ್ರದರ್ಶನ ಅಂತ ಯಾಕೆ ಶಕ್ತಿ ಪ್ರದರ್ಶನ? ಇದು ಜಿಲ್ಲಾ ಸಮಸ್ಯೆಗಳು ರಿವ್ಯೂ ಮಾಡೋದಕ್ಕೆ ಅವ್ರು ಕರೀತಾ ಇದ್ದಾರೆ, ಏನಿದೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ಶಕ್ತಿ ಪ್ರದರ್ಶನ ಅಂತ ಏನಿದೆ? CM ಅವರು ಸಿದ್ದರಾಮಯ್ಯ ಅವರಿಗೆ ಶಕ್ತಿ ಪ್ರದರ್ಶನ ಮಾಡೋದು ಅವಶ್ಯಕತೆನೇ ಇಲ್ಲ. ಎಲ್ಲೋದ್ರೂ ಕೂಡ ಶಕ್ತಿ ಅದ್ರ ಪಾಡ್ಗೆ ಅದು ನಮ್ಗೆ ಎದ್ದು ಕಾಣ್ತದೆ. ಆಯ್ತಾ? ಶಕ್ತಿ ಪ್ರದರ್ಶನ ಮಾಡುವಂತ ಅಶಕ್ತರು ಸಿದ್ದರಾಮಯ್ಯ ಅವರಲ್ಲ. ಓಕೆ, ಸರಿ, ಖರ್ಗೆ ಅವ್ರದ್ದು ಸರ್. ಹಿಂದೆನೂ ಕೂಡ ಮಾಡಿದ್ದಾರೆ, ಕಳೆದ ವರ್ಷನೂ ಮಾಡಿದ್ರು. ಶಾಸಕರೇನು ಹೇಳ್ತಾರೆ, ನಾವು ಮೊದಲು ಸಚಿವರಿಗೂ ಹೇಳಿದ್ವಿ, CMಗೂ ಹೇಳಿದ್ವಿ, ಆಮೇಲೆ ನಾವು ಬಹಿರಂಗವಾಗಿ ಹೇಳುವಂತ ಪರಿಸ್ಥಿತಿ ಬಂತು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕಳೆದ ವರ್ಷನೂ ಮಾಡಿದ್ರು CM ಅವರು, ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇಲ್ಲ, ಈ ವರ್ಷನೂ ಮಾಡಿದ್ದಾರೆ. ಅದರಿಂದ ತಪ್ಪೇನಿದೆ? ಈಗ ಇದು ಒಂದು ಒಳ್ಳೆಯ ಪ್ರಕ್ರಿಯೆ. ಯಾವುದೇ ಒಂದು ಸರ್ಕಾರ ಬಂದಿದ ತಕ್ಷಣ ಎಲ್ಲ ಸಮಸ್ಯೆಗಳು 100% ಪರಿಹಾರ ಮಾಡಕ್ಕೆ ಸಾಧ್ಯ ಆಗ್ತದೆ? ಆಗೋದಿಲ್ಲ. 100% ಎಲ್ಲ ಡೆವಲಪ್ಮೆಂಟ್ ಮಾಡಕ್ಕೆ ಆಗೋಗುತ್ತೆ ಅಂತ ಹೇಳಕ್ಕಾಗ್ತದ? ಆಗೋದಿಲ್ಲ. ಡೆವಲಪ್ಮೆಂಟ್ ಅದು ಶಾಶ್ವತ, ನಿರಂತರ, ಅದು ಆಗ್ತಾನೇ ಇರಬೇಕು. ಹೊಸ ಯೋಜನೆಗಳು, ಹೊಸ ವಿಷಯಗಳೆಲ್ಲ ಬರ್ತಾ ಇರ್ತದೆ. ಸೊ ಅದರ ಅನುಸಾರ ಆಗ್ತಾನೆ ಇರ್ತದೆ. ಸೊ ಇದರಲ್ಲೇನು ಇದು ಬೇರೆ ಏನೇನು ಇದರಲ್ಲಿ ಈ ಪ್ರಾಮುಖ್ಯತೆ ಯಾಕೆಂದ್ರೆ ಈಗ ಅಧಿಕಾರ ನಿಮಗೆ ಪ್ರಾಮುಖ್ಯತೆ ಕಾಣ್ತಾ ಇಲ್ಲ. ಇದು ಸಹಜವಾದ ಪ್ರಕ್ರಿಯೆ. ನಿಮ್ಮ ಪಕ್ಷ ಶಾಸಕರಾದ ರಾಜು ಕಾಗೆ ಅವರು ಹೇಳ್ತಾ ಇದ್ದಾರೆ, ಏನಂದ್ರೆ ಲೇಟ್ ಆಗಿ ಮೊದಲೇ ಕರೀತಿದ್ರು ಅಂದ್ರೆ ಇಷ್ಟು ನಾವು ಯಾರ್ದು ಅಭಿಪ್ರಾಯ, ಅವ್ರು ಏನೋ MLA ಹೇಳಿದ ತಕ್ಷಣ ಅವ್ರಿಗೆ ಅದೆಲ್ಲ ನೋಡಿ ಸಣ್ಣ ವಿಷಯ ಇವೆಲ್ಲ. ಯಾರೊಬ್ಬರು MLA ಹಿಂದಕ್ಕೆ ಹೋದ ವರ್ಷನೂ ಕರೆದಿದ್ರು, ಹೋದ ವರ್ಷನೂ ಕರೆದಿದ್ರು. ಸರ್, ಖರ್ಗೆ ಅವ್ರದ್ದು CM ಚರ್ಚೆ ನಡೀತದೆ ನೋಡಪ್ಪ, CM ಇದ್ದಾಗ ಇನ್ನೊಬ್ರು CM ಆಗುವಂತ ಚರ್ಚೆ ಏನು? ಈಗ CM ಅವ್ರು ಮೊನ್ನೆ ಹೇಳಲಿಲ್ವಾ ಡೆಲ್ಲಿಗೆ ಹೋದಾಗ? ಅದಕ್ಕೆ ಅಲ್ಲಿಗೆ ಮುಗಿದೋಯ್ತದ, ಸಬ್ಜೆಕ್ಟ್ ಕ್ಲೋಸ್ ಆಯ್ತದೆ. ಹಿಂದೆ SM ಕೃಷ್ಣ ಅವರಿಗೆ ನಾನು ಬಿಟ್ಕೊಟ್ಟೆ ಅನ್ನೋದೆಲ್ಲ ಮಾತಾಡಿದ್ರು. ಅವ್ರದ್ದು ಅವ್ರ ವೈಯಕ್ತಿಕ ಪೊಲಿಟಿಕಲ್ ಜೀವನದ ಬಗ್ಗೆ ಹೇಳಿದ್ದಾರೆ ಅಲ್ವಾ? ಪಾಪ ಅವರು ಖಂಡಿತವಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಸಾಹೇಬರು. ಅವ್ರಿಗೊಂದು ಅವಕಾಶಗಳು ಬಂತು, ಸಂದರ್ಭಗಳಲ್ಲಿ ಬೇರೆ ಕಾರಣಗಳಿಂದ ಆಗಲಿಲ್ಲ. ಅದು ಒಂಥರ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲಿಲ್ಲ. ಅವರೇ ಅಧ್ಯಕ್ಷರಾಗಿದ್ದಾಗ ಹತ್ತಿರ ಬಂದು ಸ್ವಲ್ಪ ಇದರಲ್ಲಿ ಅವಾಗ ಸಮ್ಮಿಶ್ರ ಸರ್ಕಾರ ಆಗೋಯ್ತು, BJP JDS. ಅವಾಗಲೂ ಅವಕಾಶ ಇತ್ತು ಅವ್ರಿಗೆ. ಏನಾಗ್ತದೆ, ಅದು ಅವ್ರಿಗೆ ಖಂಡಿತವಾಗಿ ಒಬ್ಬ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆ ಇವತ್ತು ಖರ್ಗೆ ಸಾಹೇಬರಿಗಿದೆ. ಅನುಭವ, ಆಡಳಿತದ ಒಂದು ಇದು ನಡೆಸುವಂಥ ಪ್ರಬುದ್ಧತೆ ಎಲ್ಲ ಇದೆ. CM ಆಗುವಂಥ ಎಲ್ಲ ಕ್ವಾಲಿಟೀಸ್ ಖರ್ಗೆ ಸಾಹೇಬರಲ್ಲಿದೆ. ಅವ್ರು ಹೇಳ್ಕೊಂಡಿದ್ದಾರೆ ಅಷ್ಟೇ. ಒಂದಾನೊಳೆ ಆದ್ರೆ ಭವಿಷ್ಯ ನಾನು ನುಡಿಯಕ್ಕಾಗ್ತದ? ಹೈಕಮಾಂಡ್ ಮನೆ ಹಾಕಿದ್ರೆ ಆಪರೇಷನ್ ಸಿಂಧೂರ್ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಯಿತು. ಅದರಲ್ಲಿ ಪಹಲ್ಗಾಮ್ ಆದ್ಮೇಲೆ ಅದ್ರ ಜೊತೆ ಬೇರೆ ಸೇರ್ತದೆ ಮಲ್ಟಿ ಸ್ಪೆಷಾಲಿಟಿ, ಇದೆಲ್ಲ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬರ್ತದೆ. ಆಯ್ತಾ? ಸೊ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಈಗಾಗಲೇ MLA ಅವರು, ನಮ್ಮ ಸತೀಶ್ ಅವರು ಕೂಡ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಆ ವಿಚಾರದ ಬಗ್ಗೆ ಶರತ್ ಪ್ರಕಾಶ್ ಪಾಟೀಲ್ ಅವರು ಗಮನ ತರ್ತೀನಿ. ಅವರು ಸೂಪರ್ ಸ್ಪೆಷಾಲಿಟಿ, ಈಗ ಫಸ್ಟ್ ಸೂಪರ್ ಸ್ಪೆಷಾಲಿಟಿನ ಪೂರ್ತಿ ಪ್ರಮಾಣದಲ್ಲಿ ಬಳಕೆ ಆಗಬೇಕು ಅಲ್ವಾ? ಆಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೋಬೇಕು ಮಲ್ಟಿ ಸ್ಪೆಷಾಲಿಟಿಗೂ ಕೂಡ. ಅವ್ರು ಮಾಡ್ತಾರೋ ಸರ್. ಈಗ ನೋಡಿ, ರಿವ್ಯೂ ಇದೆ ನನಗೆ. ರಿವ್ಯೂ ಅಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಡಿಸ್ಕಸ್ ಮಾಡ್ತೀನಿ. ತಾವು ಇರ್ತೀರಾ ರಿವ್ಯೂನ, ತಾವು ಭಾಗವಹಿಸ್ಬೋದು. ಆಮೇಲೆ ನಂತರ ಏನು ಪ್ರಶ್ನೆಗಳಿದ್ರೆ ಕೇಳಿ ನಾನು ಅದನ್ನು ಉತ್ತರ ಕೊಡ್ತೀನಿ. ಸರ್, ಅನುದಾನ ಹಾಸ್ಪಿಟಲ್ ಇದೆ, ಈಗ ಆಲ್ರೆಡಿ ಬಿಲ್ಡಿಂಗ್ ಆಗಿದೆ ಸರ್. ಸೂಪರ್ ಈಗ ಈ ಆಸ್ಪತ್ರೆ ನನ್ನ ಕಂಟ್ರೋಲಿಗೆ ಬರಲ್ಲ. ಸೊ ನಾನು ರಿವ್ಯೂ ಮಾಡೋದು ನಿಮ್ಮ ಮೆಡಿಕಲ್ ಎಜುಕೇಷನ್ ಆಸ್ಪತ್ರೆ, ಸೂಪರ್ ಸ್ಪೆಷಾಲಿಟಿ ನಾನು ರಿವ್ಯೂ ಮಾಡೋದಿಲ್ಲ. ನಮ್ಮದು ಇರುವಂಥ PHC, ತಾಲೂಕು ಆಸ್ಪತ್ರೆಗಳು, ಬೇರೆ ನಮ್ಮ ಹೆಲ್ತ್ ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ಸು, ಮತ್ತು ಈಗ ಎಂಡೋಸಲ್ಫ್ ಅಂತ ಹೇಳಿದ್ರೆ ಅದರದ್ದು ಇದೆಲ್ಲ ನಾನು ರಿವ್ಯೂ ಮಾಡ್ತೀನಿ. ಸೊ ನೀವು ಮಧ್ಯಾಹ್ನ ಬನ್ನಿ, ಆಮೇಲೆ ಬೇಕಾದ್ರೆ ಒಂದು ಮುಗಿದ ಮೇಲೆ ಒಂದು ಬೇಕಾದ್ರೆ ಇನ್ನೊಮ್ಮೆ ಒಂದು ಪ್ರೆಸ್ ಮಾಡೋಣ, ಅವಾಗ ನೀವು ಡೀಟೇಲ್ ಆಗಿ ಕೇಳ್ಬೋದು. ಸರ್, ಲಾಸ್ಟ್ ಟೈಮ್ ಸಾಗರದಲ್ಲಿ ಮೀಟಿಂಗ್ ಮಾಡಿದಾಗ ಸಿರ್ಸಿಗೆ ಮೊದಲ ಕಾಯಿಲೆ ಲ್ಯಾಬ್ ಕೊಟ್ಟಿದ್ದೀವಿ. ಟೆಕ್ನಿಷಿಯನ್, ಅದೇ ಟೆಕ್ನಿಷಿಯನ್ ಕೊರತೆ ಆಗಿದೆ ಅಂತ ಅವ್ರೇನು ತಿಳ್ಕೊಂಡಿದ್ರು, ಡೆಪ್ಯುಟೇಷನ್ ಮೇಲೆ ಏನೋ ಮಾಡ್ಕೋಬೋದು ಅಂತ. ಬಟ್ ಲ್ಯಾಬ್ ಕೊಟ್ಟಿದ್ದೀವಿ, ದುಡ್ಡು ಕೊಟ್ಟು ಎಕ್ವಿಪ್ಮೆಂಟ್ ತೊಗೊಂಡಿದ್ದಾರೆ. ಬಟ್ ಅದಕ್ಕೇನಂದರೆ ಮೈಕ್ರೋಬಯಾಲಜಿಸ್ಟ್ ಅದೆಲ್ಲ ಏನೋ ಬೇಕಾಗಿತ್ತು ಅಂತ ಹೇಳಿದ್ರು. ಅದನ್ನು ನಾನು ಇವತ್ತು ಮಾತಾಡಿದ್ದೀನಿ. ಹೇಗೋ ಮಧ್ಯಾಹ್ನ ಕೂಡ ಅದನ್ನು ರಿವ್ಯೂ ಮಾಡ್ತೀನಿ. ಬಟ್ ನಮ್ಮ ಅಧಿಕಾರಿಗಳು ಈಗಾಗಲೇ ಬೆಳಗ್ಗೆ ನಾನು ಕೇಳಿದೆ, ಏನಪ್ಪ ಫಂಕ್ಷನಿಂಗ್ ಇದೆಯಾ ಇಲ್ವಾ ಅಂತ. ಇಲ್ಲ ಸರ್, ಎಕ್ವಿಪ್ಮೆಂಟ್ ಎಲ್ಲ 30 ಲಕ್ಷ ಕೊಟ್ಟಿದ್ದು, ಅದಕ್ಕೆ ಅದೆಲ್ಲ ಹಾಕೊಂಡಿದ್ದೀವಿ. ಬಟ್ ಸ್ವಲ್ಪ ಮೈಕ್ರೋಬಯಾಲಜಿಸ್ಟ್ ಎಲ್ಲ ಬೇಕು ಅಂತ, ಅದನ್ನು ಕೂಡ ಮಾಡಿಸ್ಕೊಡ್ತೀವಿ. ಸರ್, ಒಂದು ಮೊದಲು ಗ್ರಾಮೀಣ ಭಾಗಕ್ಕೆ ವೈದ್ಯರು, ಅದೇ ರೀತಿ ತಜ್ಞ ವೈದ್ಯರದ್ದು ಇದೆ, ಸೂಪರ್ ಸ್ಪೆಷಾಲಿಟಿ MBBS ಈಗಾಗಲೇ ನಾವು ನೋಟಿಫೈ ಮಾಡಿದ್ದೀವಿ. ಸೊ ನಾವು ಕಂಪಲ್ಸರಿ ಪೋಸ್ಟಿಂಗ್ ಕೊಡ್ತೀವಿ. ಸ್ಪೆಷಲಿಸ್ಟ್ದು ಬಹುಶಃ ಇವತ್ತು ಅದನ್ನು ಅವರು ನೋಟಿಫೈ ಮಾಡ್ತಾ ಇದ್ದಾರೆ. ಸೊ ಈ 3 ಕ್ಯಾಟಗರಿಯಲ್ಲಿ ಕೂಡ ನಾವು ಅವ್ರಿಗೆ ಪೋಸ್ಟ್ ಮಾಡ್ತೀವಿ. ಅದೇ ಸ್ವಲ್ಪ ಹಿಂದೆ ಎಲ್ಲ ಕೋರ್ಟ್ಗಳಿಗೆಲ್ಲ ಹೋಗಿ ಸಮಸ್ಯೆ ಮಾಡಿದರು. ನಾನು ಆಮೇಲೆ ಆರ್ಡಿನೆನ್ಸ್ ಮಾಡಿ ಅಮೆಂಡ್ಮೆಂಟ್ ಮಾಡಿದ್ದೀನಿ. ಗವರ್ನರು ಕೂಡ
ಕಳೆದ ತಿಂಗಳು ಅದಕ್ಕೆ ಒಪ್ಪಿಗೆ ಕೊಟ್ಟರು. ಸೊ ಆ ಕೋರ್ಟ್ ಏನು ಹೋಗ್ತಾ ಇದ್ರು ಅದಕ್ಕೆ ಓವರ್ಕಮ್ ಮಾಡೋದಕ್ಕೆ ನಾನು ಆ್ಯಕ್ಟಲ್ಲೆಲ್ಲ ಅಮೆಂಡ್ಮೆಂಟ್ ಮಾಡಿಸಿದ್ದೀನಿ. ಸೊ ಅದರಿಂದ ಈ ಸಲ ಎಲ್ಲ ಖಾಲಿ ಇರುವಂಥ ಪೋಸ್ಟು MBBS, ಸ್ಪೆಷಲಿಸ್ಟು, ಸೂಪರ್ ಸ್ಪೆಷಲಿಸ್ಟು ಎಲ್ಲವನ್ನು ಕೂಡ ಫಿಲ್ ಮಾಡೋದಕ್ಕೆ ಈಗ ಅವಕಾಶ ಇದೆ. ಅದಕ್ಕೋಸ್ಕರ ಇದು ಸ್ಮೂತಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವರೇನೋ ಮತ್ತೇನೋ ಕೋರ್ಟ್ಗೆ ಹೋಗ್ತಾರೋ ಗೊತ್ತಿಲ್ಲ ಸೂಪರ್ ಸ್ಪೆಷಲಿಸ್ಟು, ಬಟ್ ನೋಡೋಣ. ಸರ್ ಈಗ CM ಅಮಿತ್ ಶಾ ಅವರು ಬರಬೇಕು ಅಂತ ಸಹಿತ ಖರ್ಗೆ ಅವರು ಇದು ಮಾಡಿದ್ದಾರೆ. ಅದ್ರ ಜೊತೆಗೆ ಇವರು ಹೇಳಿದ್ದಾರೆ, ಯಾರಂದ್ರೆ ರಾಹುಲ್ ಗಾಂಧಿ ಅವರು ಸಹಿತ ಪಾಕಿಸ್ತಾನ ವಿರುದ್ಧವಾಗಿ ನೀವು ಖಡಕ್ಕಾದ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕಂತ ಸಹಿತ ಮೋದಿ ಅವರು ಹೇಳಿದ್ದಾರೆ. ನೋಡಿ, ಇದು ರಾಷ್ಟ್ರ ಮಟ್ಟದ ವಿಷಯ. ಅದರಲ್ಲಿ ಏನು ವೈಫಲ್ಯ ಆಯಿತು, ಯಾಕಾಯಿತು, ಈಗ ಪುಲ್ವಾಮಾಲಾದಂಥ ವೈಫಲ್ಯದ ಬಗ್ಗೆ ಪ್ರಸ್ತಾಪನೆ ಇಲ್ಲ. ಹೇಗೆ ನಮ್ಮ ಸೈನಿಕರ ಮೇಲೆ ಸುಮಾರು 40 ಜನ ಹುತಾತ್ಮರಾದ್ರಲ್ಲ, ಅದು ಆಗೋದಕ್ಕೆ ಏನು ಫೇಲಿಯರು ಅಂತ ಹೊರಗೆ ಬಂದೇ ಸಬ್ಜೆಕ್ಟು ಚರ್ಚೆನೇ ಆಗಲಿಲ್ಲ. ಅದೇ ರೀತಿ ಪುಲ್ವಾಮಾದು ಅಷ್ಟೇ, ಪಹಲ್ಗಾಮ್ದು ಅಷ್ಟೇ. ಯಾಕೆ ಆಗೋದಕ್ಕೆ ಬಿಟ್ರಿ? ನಿಮ್ಮದೇ ಆಡಳಿತ ಇತ್ತು, ನಿಮ್ಮದೇ ಎಲ್ಲ ಇತ್ತು, ಲೆಫ್ಟಿನೆಂಟ್ ಗವರ್ನರ್, ಆರ್ಮಿ ಎಲ್ಲ ನಿಮ್ಮ ಕಂಟ್ರೋಲ್. ಹೇಗಾಗಿ ಬಹಿರಂಗವಾಗಿ ಅವ್ರು ಮಾಡಿಬಿಟ್ಟು ಹೋದರು. ಇವರು ಅದ ನಂತರ ಏನು ಮಾಡ್ತೀವಿ ಅದ್ರ ಬಗ್ಗೆ ಇವರು ಹೇಳ್ಕೊಳ್ತಾರೆ ಹೊರತು ಇವತ್ತು ಅದನ್ನು ಆಗೋದಕ್ಕೆ ಕಾರಣ ಏನು, ಆ ಫೇಲ್ಯೂರ್ ಏನು, ಅದ್ರ ಬಗ್ಗೆ ಇವತ್ತು ಈ ಸರ್ಕಾರ ಹೊಣೆಗಾರಿಕೆನೇ ಇಲ್ಲ. ಸಬ್ಜೆಕ್ಟ್ನ ಡೈವರ್ಟ್ ಮಾಡ್ತಾರೆ. ಮಾಧ್ಯಮದವರನ್ನ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಮೋದಿ ಯಾರಿಗೂ ಉತ್ತರ ಕೊಡೋದಿಲ್ಲ. ಯಾರಿಗೂ ಉತ್ತರ ಕೊಡ್ತಾರೆ ಮೋದಿಯವರು? ಬರ್ತಾರೆ, ಒಂದು ಭಾಷಣ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ? ಉತ್ತರ ಕೊಡೋಕ್ಕೆ ಅವಕಾಶ ಅವ್ರಿಗೆ ಸಿಗ್ತದಾ? ನಿಮ್ಗೇನೋ ಸಿಕ್ಕಿದೆಯಾ ಪ್ರಶ್ನೆ ಕೇಳೋದಕ್ಕೆ? ನಮಗೆ ಪ್ರಶ್ನೆ ಕೇಳ್ತೀರಾ, ರಾಹುಲ್ ಗಾಂಧಿ ಕೇಳ್ತೀರಾ, ಖರ್ಗೆ ಸಾಹೇಬ್ರಿಗೆ ಕೇಳ್ತೀರಾ. ಮೋದಿ ಅವರಿಗೆ ಪ್ರಶ್ನೆ ಕೇಳೋದಕ್ಕೆ ಮಾಧ್ಯಮದವ್ರಿಗೆ ಏನಾದರೂ ಅವಕಾಶ ಸಿಕ್ಕಿದೆಯಾ? ಅವ್ರು ಮಾಧ್ಯಮ ಮುಂದೆ ಬರೋದೇ ಇಲ್ಲ ಅಲ್ಲ ಸರ್. ಅದೇ ಯಾಕೆ ಬರಲ್ಲ? ನೀವು ಯಾಕೆ ನೀವು ಕೇಳಬೇಕು ತಾನೆ. ಅವ್ರು ಬಂದ್ರೆ ಕೇಳ್ತೀವಿ. ಅದೇ ಈಗ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಅಷ್ಟೆಲ್ಲ ಟೀಕೆ ಮಾಡ್ತಾ ಇದ್ರು ಇವರು. ಅದೇ ಇದೊಂದು ಸರ್ವಾಧಿಕಾರ ಧೋರಣೆ. ನಾನು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ, ನಾನು ಬರೀ ನನ್ನ ಮನ್ ಕಿ ಬಾತು, ನನ್ನ ಭಾಷಣ, ನನ್ನ ಸ್ಪೀಚು ಅಷ್ಟೇ. ನನಗೆ ನೀವು ಯಾಕೆ ಅಂತ ಕೇಳಂಗಿಲ್ಲ, ಏನಾಯ್ತು ಅಂತ ಕೇಳಂಗಿಲ್ಲ. ಅದಕ್ಕೋಸ್ಕರ ಇದು ಸರ್ವಾಧಿಕಾರಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ. ಏನು ಮಾಡೋಕ್ಕಾಗ್ತದೆ? ಇವತ್ತು ದೇಶದಲ್ಲಿ ಅದೇ ಆಗ್ತಾ ಇರುತ್ತಾನೆ. ಸುಪ್ರೀಂ ಕೋರ್ಟ್ ಮೊನ್ನೆ ಏನು ಹೇಳ್ತು ED ಬಗ್ಗೆ? ನೀವು ಯಾಕೆ ರಾಜಕೀಯ ಇದಕ್ಕೆ ನೀವು ಯಾಕೆ ಅದಕ್ಕೆ ಯಾಕೆ ನೀವು ಪಾಲ್ಗಾರಿಕೆ ಆಗ್ತಾ ಇದ್ದೀರಾ? ನಿಮ್ಗೆ ಯಾಕೆ ಅದರಲ್ಲಿ ಹಸ್ತಕ್ಷೇಪ? ಸಿದ್ದರಾಮಯ್ಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟು EDಗೆ ಚೀಮಾರಿ ಹಾಕ್ಲಿಲ್ವಾ? ಎಲ್ಲ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಂಡು ED, IT, CBI ಎಲ್ಲ ದುರುಪಯೋಗ ಪಡಿಸ್ಕೊಂಡು ಇವತ್ತು ಎಲೆಕ್ಷನ್ ಕಮಿಷನ್ ಏನಾಗಿದೆ? ಇವತ್ತು ನಂಬಿಕೆ ಹೊರಟೋಗ್ತಾ ಇದೆ ಎಲೆಕ್ಷನ್ ಕಮಿಷನ್ ಮೇಲೆ. ಲೋಕಸಭಾ ಚುನಾವಣೆ ಇದೆಲ್ಲ ನೋಡಿ, ಇದು ದೇಶದ ಕಟ್ಟಿರ್ತಕ್ಕಂಥ ಸಂಸ್ಥೆಗಳು ಇದೆಲ್ಲ ಕೂಡ ಇವತ್ತು ಸರ್ವನಾಶ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಈ ಕೇಂದ್ರ BJP ಸರ್ಕಾರ. ನಮ್ಮ ರಾಜ್ಯಕ್ಕೆ ಏನು ಬರಗಾಲದ ದುಡ್ಡನ್ನು ಕೊಡೋದಕ್ಕೆ ಹಿಂದೇಟ್ ಹಾಕಿದ್ರು. ಸುಪ್ರೀಂ ಕೋರ್ಟ್ ಹೋಗಿ ನಾವು ತಗೊಂಡ್ಬರ್ಬೇಕಾಯ್ತು. ನೋಡಿ ಯಾವ ಮಟ್ಟಕ್ಕೆ ಈ BJP ಸರ್ಕಾರ ಹಿಡಿದಿದೆ. ಇಲ್ಲಿ ಏನಾದರೂ ಕಾಗೇರಿ ಅವ್ರು ಮಾತಾಡೋದ್ರೇನ್ರಿ ಇದ್ರ ಬಗ್ಗೆ? ಕಾಗೇರಿ, ಪ್ರಹ್ಲಾದ್ ಜೋಶಿ ಹೋಗಿ ಮಾತಾಡಿದ್ರೆ ಡೈಲಿಯಲ್ಲಿ, ಇಲ್ಲ ರಾಜ್ಯಕ್ಕೆ ನೀವು ದುಡ್ಡು ಕೊಡಿ ಅಂತ. ಇಲ್ಲೆಲ್ಲ MP ಗಳಾಗಿ ಏನು ಮಾಡ್ತಾ ಇದ್ದಾರೆ ಅವರು? ಹಿಂದೆ ಈ BJP ಲೀಡರ್ಸ್ ಯಡಿಯೂರಪ್ಪ ಎಲ್ಲ ಏನು ಮಾಡ್ತಾ ಇದ್ದಾರೆ? ಸೊ ಸುಪ್ರೀಂ ಕೋರ್ಟ್ ಹೋಗಿ ನಮ್ಮ ಪಾಲ್ ತೊಗೊಂಬರ್ಬೇಕು ಅಂತ ಪರಿಸ್ಥಿತಿ ಬಂದಾಗ ಈ ಕೇಂದ್ರ ಸರ್ಕಾರ ಯಾವ ಧೋರಣೆಯಲ್ಲಿದೆ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಪಹಲ್ಗಾಮಲ್ಲೂ ಕೂಡ ಸ್ಪಷ್ಟ ಉತ್ತರ ಬಂದಿಲ್ಲ. ಅಲ್ಲಿ ಟ್ರಂಪ್ ಹೇಳ್ತಾರೆ ನಾನೇ ಯುದ್ಧ ಎಲ್ಲ ಅಂತ್ಯಗೊಳಿಸಿದೆ ಅಂತ 20 ಸಲ ಹೇಳಿದ್ದಾರೆ. ಪಾಕಿಸ್ತಾನ ಮತ್ತು ಇದನ್ನು ನಾನೇ ಎಲ್ಲ ಶಾಂತಿಯನ್ನು ಸ್ಥಾಪನೆ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಅವ್ರು ಹೇಳ್ತಾರೆ 5 ಪ್ಲೇನು ಅಲ್ಲಿ ನಾವು ಭಾರತ ದೇಶದ 5 ವಿಮಾನಗಳನ್ನು ಉಡಾಯಿಸ್ತು ಅಂತ ಅವ್ರು ಹೇಳ್ತಾರೆ. ಇದುವರೆಗೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಇಲ್ಲ ಆಗಿಲ್ಲ ಅಂತಲೂ ಹೇಳಿಲ್ಲ, ಆಗಿದೆ ಅಂತಲೂ ಹೇಳಿಲ್ಲ ನಮ್ಮವರು. ಸರ್ ಇದ್ರ ಬಗ್ಗೆ ಅವರು ಒಂದು ಉತ್ತರ ಕೊಡ್ತಾರೆ ಸದನದಲ್ಲಿ. ಕಾಂಗ್ರೆಸ್ ಸ್ವಲ್ಪ ಇನ್ಬರ್ರ ಸ್ವಲ್ಪ ಕೈದಿಗೆ ಓಕೆ, ಥ್ಯಾಂಕ್ ಯು. ರಿವ್ಯೂ ಆದ್ಮೇಲೆ ನಾನು ಅಡ್ರೆಸ್ ಮಾಡಿ ಸರ್ ಇವಾಗ